ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಹೋರಾಟಗಳು ನಡೀತಾ ಇದ್ದಾವೆ, ನಡೀತಾ ಇಲ್ಲ ಅಂತ ಇಲ್ಲ. ನಡೀದಿರ ಇದ್ದಿದ್ರೆ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇರ್ಲಿಲ್ಲ. ಆಗಿದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಒಂದು 70% ಆಗಿದೆ. ಇನ್ನ ಸ್ವಲ್ಪ ತಾಳ್ಮೆ ನೋಡ್ತಾ ಇದ್ದಾರೆ, ನೋಡೋಣ ನೋಡೋಣ ಅಂತ. ಯಾಕಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಪ್ರತಿ ಸಾರಿ ನಾವು ಹೇಳ್ತಾ ಇರ್ತೀವಿ, ಸುಮಾರು 7,500 ಪ್ಲಸ್ DA ನಾವು ಕೇಳ್ತಾ ಇರೋ ಮೆಡಿಕಲ್ ಬೆನಿಫಿಟ್ಸು, ಮಿನಿಮಮ್ ಪೆನ್ಷನ್. ಅದು ಭಿಕ್ಷೆ ಏನಲ್ಲ. ಸಂವಿಧಾನ ಪ್ರಕಾರ ಅದೇ ಕೋರ್ಟ್ ಮುಖಾಂತರ ಕೂಡ, ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ಕೂಡ ನಾವು ಪೆನ್ಷನ್ ಕೇಳ್ತಾ ಇರೋ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು, ಪಿಂಚಣಿದಾರರ ಹಕ್ಕು ಅಂತಲೇ ಆದೇಶ ಆಗಿದೆ. ನಾವು ಕೇಳ್ತಾ ಇರುವ ಆ 7,500 ಪ್ಲಸ್ DA ಲೆಕ್ಕ ಹಾಕಿದ್ರೆ ಕನಿಷ್ಠ ಪಕ್ಷ ಅಂತಂದ್ರೆ ಒಂದು 5,500 ಕೋಟಿಯಿಂದ 6,000 ಕೋಟಿ ಆಗ್ಬೋದು, 6,000 ಕೋಟಿ ಆಗ್ಬೋದು ಅಂತ ಒಂದು ತಿಂಗಳಿಗೆ. ಇಷ್ಟೊಂದು ಅಮೌಂಟ್ ಅಷ್ಟು ಈಜಿಯಾಗಿ ಅವರು ಒಪ್ಕೊಂತಾರ, ರಿಲೀಸ್ ಮಾಡ್ತಾರ, ಕೊಡ್ತಾರ ಅನ್ನೋದು ಎಕ್ಸ್ಪ್ರೆಸ್ನೇ. ಅದ್ರೇನು ಪ್ರಯೋಜನ ಇಲ್ವಲ್ಲ. ಸರ್ಕಾರ ನಡೀತಾ ಇದೆ, ರಾಜಕೀಯ ನಡೀತಾ ಇದೆ, ಆ ಥರ ನಡೀತಾ ಇದೆ. ಆದ್ರೆ ಅದರ ಬಗ್ಗೆ ನಾವೇನು ವಿಶ್ಲೇಷಣೆ ಮಾಡಕ್ಕೋ ಅಥವಾ ವಿಮರ್ಶೆ ಮಾಡಕ್ಕೋ ಬೇಡ. ನಮ್ಮ ಹೋರಾಟಗಳೇನಿದ್ರು ಕೂಡ ನಿರಂತರವಾಗಿ ತೀವ್ರತರವಾದ ಹೋರಾಟ ನಡೆಸಿದರೆ ಮಾತ್ರನೇ ಅವರು ಬಗ್ಗುವುದು, ನಮ್ಮ ದಾರಿಗೆ ಬರುವುದು. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂದ್ರೆ ಅದೊಂದೇ ದಾರಿ. ನ್ಯಾಯಾಂಗದ ಮುಖಾಂತರ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆದ್ರೂ ಕೂಡ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅದಕ್ಕೆ ಏನೋ ಇನ್ನೊಂದು ರೆಡ್ ಪಿಟಿಷನ್ ಹಾಕೋದು, ಒಂದು 6 ತಿಂಗಳು 1 ವರ್ಷ ತಳ್ಳುವುದು. ಇವ್ರು ಕಡಿಮೆ ಆಗಲಿ, 60 ಮೇಲ್ಪಟ್ಟವ್ರ ಸ್ವಲ್ಪ ಕಡಿಮೆ ಆಗಲಿ, ಉಳಿದಿದ್ದು ಉಳ್ಕೊಂತದೆ. ಎಲ್ಲಾರು ಅದೇ ತರ 70ರಿಂದ 78 ಲಕ್ಷ ಈ ದೇಶದಲ್ಲಿ ಇರ್ತಕ್ಕಂಥ EPS ಪೆನ್ಷನ್ದಾರರಿಗೂ ಅವ್ರು 7,500 ಕೊಟ್ಟರು ಕೂಡ ಇನ್ನ ಸಾವಿರಾರು ಕೋಟಿ ಉಳಿತದೆ ಅವರಿಗೆ. ಅವ್ರೇನ್ ಬಜೆಟ್ ಅಲ್ಲಿ ಮಂಡಿಸಿ, ಬಜೆಟ್ ಅಲ್ಲಿ ಇದ್ದಿಸಿ ಬೇರೆ ಕಡೆಯಿಂದ ತೆಗೆಸ್ಕೊಡ್ಬೇಕಂತೇನಿಲ್ಲ. ಎಷ್ಟೋ ಅಮೌಂಟು, ಸಾವಿರಾರು ಕೋಟಿ ಇದೆ. ಆ ನಿಧಿ ಒಂದು ತರ ನಿಧಿ EPF ಇದರಲ್ಲಿ, ಅದು ಕೊಡಕ್ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ ಅದೇ ಹೇಳ್ತೀವರ ನಾವು, ಅದೇನೋ ಶಾಸ್ತ್ರ ಹೇಳ್ತಾರಲ್ಲ, ಮಾತುಗಳಿಂದ ಮಾವಿನಕಾಯಿ ಇರುವುದಿಲ್ಲ. ಏನಿದ್ರು ನಮ್ಮ ಹೋರಾಟನೇ ಮುಖ್ಯ. ಹೋರಾಟ ತೀವ್ರಗೊಳಿಸ್ಬೇಕು. ಅದರಲ್ಲಿ ಈಗ 1 ವರ್ಷಕ್ಕೆ ಚಳಿಗಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ ಏನೇನು ನಡೀತವೆ, 2-3 ನಡೀತವೆ. 23ರಲ್ಲೂ ನಡೀತು, 24ರಲ್ಲೂ ನಡೀತು, 25ರಲ್ಲೂ ನಡೀತು. ಏನು 2 ಸಂಸತ್ ಅಧಿವೇಶನಗಳು ಅಲ್ಲೆಲ್ಲ ಆಯ್ತು. ಹೋಗ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ, ಆಶ್ವಾಸನೆ ಕೊಟ್ಟಿದ್ದಾರೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕೆ ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ನಮ್ಮ ವೀಕ್ನೆಸ್ ತಿಳ್ಕೊಂತ ಇದ್ದಾರೆ. ಏನೋ ಒಂದು ಸಬು ಬೇಳೋದು, ಕಳಿಸೋದು. ಇದು ನಮ್ಮ ನಾಯಕರು ಯಾಕೋ ಸ್ವಲ್ಪ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಏನೋ ಅಂತ ಅನಿಸ್ತದೆ. ಹೋದ ಅಕ್ಟೋಬರ್ ಅಲ್ಲಿ CBT ಮೀಟಿಂಗ್ ಡೆಲ್ಲಿಯಲ್ಲಿ ನಡೆದಾಗ ಸುಮಾರು ಒಂದು 3-4 ತಿಂಗಳ ಮೊದಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿವಿ. ಎಲ್ಲರ ಕಡೆ ದೇಶದಾದ್ಯಂತ ಎಲ್ಲ ಏನಾದ್ರು ಮಾಡಿ ಉಗ್ರವಾದ ಹೋರಾಟ ದೆಹಲಿಯಲ್ಲಿ ಮಾಡೋಣ. ಅಲ್ಲಿ ಸೆಷನ್ಸ್ ನಡೀತಾ ಇರ್ತದಲ್ಲ, ಸಂಸತ್ ಅಧಿವೇಶನ ನಡೀತಾ ಇರ್ತದೆ. ಆವಾಗ ನಾವೇನಾದ್ರು ಉಗ್ರವಾದ ಹೋರಾಟ, ಏನಾದರೂ ಸತ್ಯಾಗ್ರಹ ಆಗ್ಲಿ, ಧರಣಿ ಆಗ್ಲಿ, ಉಪವಾಸ ಇವೆಲ್ಲ ಏನಾದ್ರು ಒಂದು ಮಾಡೋಣ ಅಂತಂದ್ಬಿಟ್ಟು. ಆದ್ರೆ ಒಂದು 2 ದಿನಕ್ಕೇನೆ ಅವರು ಬಂದ್ರು, ಏನೋ ಒಂದು ಸಬು ಬೇಳಿದ್ರು, ಒಂದು ಲೆಟರ್ ಕೊಟ್ಟರು, ಎಬ್ಬಿಸ್ಬಿಟ್ಟು ಕಳಿಸ್ಬಿಟ್ಟು. ಇದು ನಮ್ಮ ವೀಕ್ನೆಸ್ ಅವ್ರಿಗೆ ಎತ್ತಿ ತೋರಿಸ್ಕೊಂಡಾಗ ಆಗ್ತಾ ಇದೆ. ಉಗ್ರವಾದ ಹೋರಾಟ ಅಂದ್ರೆ ನಮ್ಮ ಬೇಡಿಕೆ ಈಡೇರುವವರೆಗೂ ಅಲ್ಲಿಂದ ಎದ್ದು ಬರಬಾರ್ದು. ಅದಕ್ಕೇನು ಲಕ್ಷಾಂತರ ಜನ ಏನ್ ಬೇಕಿಲ್ಲ. ಲಕ್ಷಾಂತರ ಜನ ಸೇರ್ಬೇಕಂತಂದ್ರೆ 65-70 ವರ್ಷ ವಯಸ್ಸವ್ರು ಎಲ್ಲಿಂದ ಸ್ವಾಮಿ ಡೆಲ್ಲಿಗೆ ಬರ್ತಾರೆ? 3,000 ಕಿಲೋಮೀಟರ್ ಆ ಕಡೆ ಅಂತಂದ್ರೆ ಲಕ್ಷಾಂತರ ಜನ ಸೇರ್ಬೇಕಂತೇನಿಲ್ಲ. ಇರುವ ಎಷ್ಟು ಜನ ಸೇರ್ತಾರೋ ಅದೇ ಉಗ್ರವಾದ ಹೋರಾಟದಲ್ಲಿ ಕೂತ್ಕೊಂಡ್ಬಿಡ್ಬೇಕಲ್ಲೇ. ಏನಾದ್ರೂ ಅದಾಗ್ಲಿ, ನಾವೇನ್ ಕಾನೂನು ಕೈ ತಗೊಂತ ಇಲ್ಲ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ಕಾನೂನುಬದ್ಧವಾಗಿದೆ. ಅದನ್ನ ದಯಮಾಡಿಸಿ ಇಂಪ್ಲಿಮೆಂಟ್ ಮಾಡಿ. ಅದೇ ನಾವು ಕೇಳ್ತಾ ಇರೋದು. ಮಾತುಗಳು ಹೇಳಿದ್ರೆ ಬರೀ ಭಾಷಣಗಳನ್ನ, ಅವರೇನೋ ಆಶ್ವಾಸಗಳನ್ನ ಕೊಟ್ಟು ವಾಪಸ್ ಬರ್ತಾ ಇದೀವಿ ಅಂತಂದ್ರೆ, ನಾವು ಈಗ ಏನಿದೀವಿ, ಇನ್ನು ವಯಸ್ಸು ಎಷ್ಟಿದೆ? 1 ವರ್ಷನ, 10 ವರ್ಷನ, 5 ವರ್ಷನ ಆಗೋದಿಲ್ಲ. ಅದು ಏನಿದೆ ಪ್ರತಿಫಲ ನಾವು ನೋಡಕ್ ಸಾಧ್ಯವೇ ಇಲ್ಲ ಈ ತರ ಹೋರಾಟಗಳ ಮುಖಾಂತರ ಹೋದ್ರೆ. ಏನಿದ್ರು ಉಗ್ರವಾದ ಹೋರಾಟ ಒಂದೇ ದಾರಿ. ನಮ್ಮ ಅಧ್ಯಕ್ಷರು ಹೇಳಿದ್ದು, ಈಗ ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಅವರು ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ನಮ್ಮ ರಾಜ್ಯದವರೇ. ಬೇರೆ ರಾಜ್ಯದವರಾಗಿದ್ರೆ ನಾವು ಎಲ್ಲ ಡೆಲ್ಲಿಗೆ ಹೋಗ್ಬೇಕು. ಇಲ್ಲೇ ಇದ್ದಾರೆ, ಅವ್ರ ಆಫೀಸು ಇಲ್ಲೇ ಇದೆ, ಅವ್ರ ವಾಸ ಸ್ಥಳನೂ ಇಲ್ಲೇ ಇದೆ.
ಮತ್ತೆ ನಾವ್ ಯಾಕೆ ಹೋಗಿ ಪದೇ ಪದೇ ಅವ್ರನ್ನ ಕೇಳಬಾರ್ದು? ಮನವಿ ಪತ್ರ ಕೊಟ್ಟಿದೀವಿ, 2-3 ಸಾರಿ ಕೊಟ್ಟಿದೀವಿ, ಈಗ ಇನ್ನೊಂದ್ ಸಾರಿ ಕೊಡ್ಬೇಕಂತ ಮಾಡಿದೀವಿ. ಮನವಿ ಪತ್ರ ಕೊಡ್ತಾ ಒಂದೇ ಒಂದು ಇದು ಮಾಡೋಣ. ಸುಮಾರು ಜನ ಅವತ್ತು ಸುಮಾರು ಎಲ್ಲಾ ಕಡೆನೂ ಕರೆಯೋಣ. ನಮ್ಮ ಇದರಲ್ಲಿ ಹೋಗಿ ಕೂತ್ಕೊಬಿಡೋಣ, ಅಲ್ಲೇ ಆಫೀಸ್ ಮುಂದೆ ಆಗ್ಲಿ ಅಥವಾ ಅವರ ಮನೆ ಮುಂದೆ ಆಗ್ಲಿ, ಅವ್ರು ಇರುವ ಟೈಮಲ್ಲಿ, ತಾಯಿ ನಮ್ದು ಈ ತರ ಪ್ರಾಬ್ಲಮ್ ಆಗಿದೆ, ಈ ತರ ಸಮಸ್ಯೆ ಇದೆ, ಈ ಮೊದಲು ಕೂಡ ಹೇಳಿದೀವಿ, ಆದ್ರೆ ಅಲ್ಲೇನು ಮಾಡ್ತಾ ಇಲ್ಲ ನೀವು. ನಮ್ಮ ಸಮಸ್ಯೆ ಏನಿದ್ರು ಬಗೆಹರಿಸುವವರೆಗೂ ನಾವು ಎದ್ದು ಹೋಗುವುದಿಲ್ಲ. ನಾವು ಕಾನೂನು ಕೈಗೆ ತಗೊಳ್ಳೋದು ಬೇಡ, ತಗೊಂತಾನೂ ಇಲ್ಲ. ಏನ್ ಈ ವಯಸ್ಸಲ್ಲಿ ನಾವೇನ್ ತಗೊಂತೀವಿ ಕಾನೂನು? ಏನ್ ಕಲ್ಲೊಡೆಯಕ್ಕಾಗತ್ತಾ? ಇನ್ನೊಂದು ಸ್ಟ್ರೈಕ್ ಮಾಡಕ್ಕಾಗತ್ತಾ? ಇಲ್ಲ, ಕಾನೂನು ಬದ್ಧವಾಗೇ ಹೋಗೋಣ, ಕೂತ್ಕೊಬಿಡೋಣ. ಯಾಕಂದ್ರೆ ಈ ರಾಜ್ಯದವರೇ ಬೆಂಗಳೂರಿನವರಲ್ಲೇ ಇದ್ದಾರಲ್ಲ, ಇದನ್ನ ಯಾಕೆ ಉಪಯೋಗಿಸ್ಕೋಬಾರ್ದು? ನಮ್ಮ ಇದರಲ್ಲಿ ಬೇರೆ ಸಂಘಟನೆಗಳು ಇದಾರೆ, ಅವರು ಯಾಕೆ ಉಪಯೋಗಿಸ್ಕೋಬಾರ್ದು? ಎಲ್ಲೋ ಜೈ ಅನ್ನೋ ಬದಲು ಇಲ್ಲೇ ಸಂಬಂಧಿಸಿದವ್ರು ಇದಾರಲ್ಲ, ಮಾಡ್ಬೋದಲ್ಲ. ಬರೀ ಮನವಿ ಪತ್ರ ಕೊಟ್ಟು ಕೈ ಮುಗಿದು ಬರ್ತಾ ಇದೀವಿ ಅಂತಂದ್ರೆ, ಹೇಳಿದ್ನಲ್ಲ, ಇನ್ನು 10 ವರ್ಷ ಆಗ್ಲೂ ನಾವ್ ಇರ್ತೀವೋ ಇಲ್ವೋ ನಾವು ನೋಡಲ್ಲ. ಈ ಪೆನ್ಷನ್ ಏನ್ ಕೇಳ್ತಾ ಇದೀವಿ ಅದು ಬರ್ತದ ಇರ್ತದ ಹೋಗ್ತದ ಅಂತ ಅನ್ನೋದು ಕೂಡ ಕೇಳುವುದಿಲ್ಲ. ಅದು ಅನುಭವಿಸಕ್ಕೂ ನಮ್ಗೆ ಆಗಲ್ಲ. ಆ ತರ ಹೋದ್ರೆ ಇದು ಮಾಡೋಣ. ಹೋರಾಟ ಯಾವತ್ತೇ ಆಗ್ಲಿ ಒಂದೇ ರೂಪದಲ್ಲಿ ಒಂದೇ ತರ ಇರಬಾರ್ದು.